ಸರ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಕೂಡ ರೇಟಿಗೆ ಕೋಮಾಗ ಹೋಗ್ಬಿಡ್ಬೇಕು ಅಂತ ಹೇಳಿದ್ದೆ. ಈ ಸಲ ಕೋಮಾಗ ಹೋಗಿರೋಲ್ಲ ಎದ್ದು ಬಂದ್ಬಿಡ್ಬೇಕು ಸರ್. ಆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ವಿತ್ ಗುಡ್ ಸಿಬಿಲ್ ಪ್ರೊಫೈಲು ಸಿಬಿಲ್ ಸ್ಕೋರರ್ಗೆ ಮ್ಯಾಕ್ಸಿಮಮ್ ಮಾರ್ಕೆಟಲ್ಲಿ ಸಿಗೋ ರೇಟ್ ಆಫ್ ಇಂಟ್ರೆಸ್ಟ್ ಗಿಂತ ನಾವು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಆಪರೇಟ್ ಮಾಡ್ಕೊಡ್ತೀವಿ. ಪೆಟ್ರೋಲ್ ವೇರಿಯಂಟ್ 2.5 ಲಕ್ಷಕ್ಕೆ. ಹೌದು, ಫೈನಲ್ ಟು ಫೈನಲ್ 85,000 ಆಗುತ್ತೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಡ್ರೈವ್ ಅನ್ 30,000. ಹೌದು, ಇದರಲ್ಲಿ ಪೆಟ್ರೋಲ್ ವಿತ್ CNG ಬರುತ್ತೆ ಕಂಪ್ನಿಯಿಂದನೇ. 75,000 ತಂದ್ರೆ ಈ ಗಾಡಿನೂ ಸಿಗುತ್ತೆ. 25,000 ತಂದ್ರೆ ಇದು ಗಾಡಿ ಕೊಡ್ತೀವಿ. ಇದು ನಾವು 1.5 ಲಕ್ಷ ಹೇಳ್ತಾ ಇದೀವಿ ಸರ್. ಒಳ್ಳೆ ಆಫರ್ ಗಾಡಿ ಕೊಡ್ತೀನಿ. 1,20,000 ಕೊಟ್ಟರೆ ಗಾಡಿ ಕೊಡ್ತೀವಿ ಸರ್. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಫೈನಲ್ 2.5 ಲಕ್ಷಕ್ಕೆ ಆಗುತ್ತೆ ಸರ್. ಇದು 2.5 ಲಕ್ಷಕ್ಕೆ ಲೋನ್ ಬೇಕು ಅನ್ನೋರಿಗೆ 2 ಲಕ್ಷ ಲೋನ್ ಕೊಡಿಸ್ತೀವಿ. ಅಲ್ಲಿಗೆ 50,000 ಡೌನ್ ಪೇಮೆಂಟ್ ಸಾಕು. ನಿಮ್ಗೆ 2.5 ಲಕ್ಷಕ್ಕೆ ಆಗುತ್ತೆ. 75,000 ಆಗುತ್ತೆ ಇದು. ಲೋನ್ ಬೇಕು ಅನ್ನೋರಿಗೆ 2,25,000 ಲೋನ್ ಸಿಗುತ್ತೆ. 50,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿನೂ ಸಿಗುತ್ತೆ. ಲೋನ್ ಬೇಕು ಅಂದ್ರೆ 2.60 ರಿಂದ 2.75 ಗಂಟೆ ಲೋನ್ ಆಗುತ್ತೆ. 40,000 ತಂದ್ರೆ 7 ಸೀಟರ್ ವೆಹಿಕಲ್ 19 ಮಾಡಲ್ ಗಾಡಿ ಸಿಗುತ್ತೆ. ಈ ಗಾಡಿ ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಆಗುತ್ತೆ ಸರ್. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. 22 ಮಾಡ್ಲಿಕ್ಕೆ 5 ಲಕ್ಷ ಲೋನೇ ಆಗುತ್ತೆ. 40,000 ತಂದ್ರೆ ಈ ಗಾಡಿನೂ ಸಿಗುತ್ತೆ. ಫೈನಲ್ ಟು ಫೈನಲ್ ಈ ಗಾಡಿ 4,50,000 ರೂಪಾಯಿ ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 3,60,000 ಲೋನ್ ಆಗುತ್ತೆ. 75,000 ಡೌನ್ ಪೇಮೆಂಟ್. ಸರ್ 4.5 ಆಗುತ್ತೆ. ಯಾರೋ ಇಂಟ್ರೆಸ್ಟ್ ಇರೋ ಬೈ ಮಾಡ್ಬೋದು. 25,000 ತಂದ್ರೆ ಸಾಕು. 25,000 ಡೌನ್ ಪೇಮೆಂಟ್ ಅಲ್ಲಿ ಹೋಂಡಾ ಸಿಟಿ ಕೂಡ ಸಿಗುತ್ತೆ. 6,80,000ಕ್ಕೆ 47,000 ಓಡಿದಂತ 16 ಮಾಡಲ್ ಗಾಡಿ ಸಿಗುತ್ತೆ. 3,80,000 ಫೈನಲ್ ಕೊಡಿಸ್ತೀವಿ ಸರ್. VH ಕಾರ್ಸ್ ಫಸ್ಟ್ ಪಾರ್ಟ್ ವಿಡಿಯೋ ನೋಡಿದ್ರಿ. ಇದು ಬಂದು ನಿಮಗೆ ಸೆಕೆಂಡ್ ಪಾರ್ಟ್ ನಾವು ಈಕೋ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಡೀಟೇಲ್ ಸರ್ 2022 ಮಾಡಲ್ ಸರ್. ಇದು ಜಸ್ಟ್ ಡ್ರೈವ್ ಅನ್ 30,000. ಹೌದು, ಇದರಲ್ಲಿ ಪೆಟ್ರೋಲ್ ವಿತ್ CNG ಬರುತ್ತೆ ಕಂಪ್ನಿಯಿಂದನೇ. ಪೆಟ್ರೋಲ್ ಪ್ಲಸ್ CNG ಬರ್ತದೆ. ಬರೀ 30,000 ಓಡಿದೆ. ಸಿಂಗಲ್ ಓನರ್ ಗಾಡಿ, ಗ್ರೇ ಕಲರ್, ತುಂಬಾ ಚೆನ್ನಾಗಿದೆ ಗಾಡಿ. ಈ ಗಾಡಿ ನೋಡ್ತಾ ಇರ್ಬೋದು. ಈ ಗಾಡಿ ಎಲ್ಲ ನಿಮ್ಗೆ ಕಂಪ್ನಿ ಮೇಂಟೈನ್ ಆಗಿದೆ ಸರ್. ಮತ್ತೆ ಹಿಂದೆಗಡೆ ನಿಮಗೆ CNG ಕಂಪ್ನಿ ಫಿಟ್ಟೆಡ್ ಆಗಿ ಬಂದಿರುತ್ತೆ. AC ಇರುತ್ತೆ ಈ ಗಾಡಿಗೆ. 5 ಸೀಟರ್ ವಿತ್ AC, ABS ಬರುತ್ತೆ ಈ ಗಾಡಿನಲ್ಲಿ. 2 ಏರ್ ಬ್ಯಾಗ್, ABS, 5 ಸೀಟರ್ AC ವಿತ್ LPG ಬರುತ್ತೆ ಸರ್. ಇದು ಫೈನಲ್ ಟು ಫೈನಲ್ 5,85,000 ಹೇಳ್ತಾ ಇದೀವಿ. ಬಟ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ಬೇಕು ಅಂದ್ರೆ 5,45,000ಗೆ ಈ ಗಾಡಿ ಸಿಗುತ್ತೆ. 5,45,000 ಲೋನ್ ಆಗುತ್ತೆ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಸೊ ನಿಮ್ಗೆ ಪೆಟ್ರೋಲ್ CNG ಹುಡುಕ್ತಾ ಇದ್ರೆ ಸೊ ನಿಮ್ಗೆ ಅದು ಕೂಡ ಆಪ್ಷನ್ ಇರುತ್ತೆ. 5 ಸೀಟರ್ ವಿತ್ AC. ಸೊ ಇನ್ನು ಇವ್ರ ಹತ್ರ ಒಳಗಡೆ ಇನ್ನು 2 ಈಕೋ ಅದೆಲ್ಲ ಇನ್ನೂ ಇದೆ ಸರ್. ಈಕೋ ಇನ್ನು 2 ಅಲ್ಲ, ಇನ್ನು 3-4 ಇದೆ ಈಕೋ. ಹಾಗೆ ನಮ್ಮ ಹತ್ರ ಇನ್ನೊಂದ್ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಕೊಡ್ಸಿ ಅಂದ್ರೆ ಮತ್ತೊಂದು ಈಕೋ ಇದೆ. 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು 11 ಮಾಡಲ್ ಸಿಂಗಲ್ ಓನರ್ 70,000 ಓಡಿದೆ. ಗ್ರೇ ಕಲರ್. ಇದು ನಿಮಗೆ 5 ಸೀಟರ್ ಮತ್ತು ಇನ್ನು 2 ಸೀಟರ್ ಎಕ್ಸ್ಟ್ರಾ ಹಾಕಿದ್ದಾರೆ. ವೆಲ್ ಮೇಂಟೆನೆನ್ಸ್ ಗಾಡಿ. ಹೊಸ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಫೈನಲ್ ಟು ಫೈನಲ್ 2.5 ಲಕ್ಷಕ್ಕೆ ಆಗುತ್ತೆ ಸರ್. ಇದು 2.5 ಲಕ್ಷಕ್ಕೆ ಲೋನ್ ಬೇಕು ಅನ್ನೋರಿಗೆ 2 ಲಕ್ಷ ಲೋನ್ ಕೊಡಿಸ್ತೀವಿ. ಅಲ್ಲಿಗೆ 50,000 ಡೌನ್ ಪೇಮೆಂಟ್ ಸಾಕು. ಫುಲ್ ಕ್ಯಾಶ್ ಅಲ್ಲಿ 2.5 ಲಕ್ಷ ಲೋನ್ ಹೋಗ್ತೀವಿ ಅಂದ್ರೆ 50,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು. ನೆಕ್ಸ್ಟ್ ಸರ್ ಸ್ವಿಫ್ಟ್ ಡೀಸೆಲ್. ಸರ್ ಸ್ವಿಫ್ಟ್ ಡೀಸೆಲ್ 2008 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದೆ ನಮ್ಮ ಹತ್ರ ಸರ್. ಫೈನಲ್ ಟು ಫೈನಲ್ ಈ ಗಾಡಿ ನಿಮ್ಗೆ 2.5 ಲಕ್ಷಕ್ಕೆ ಆಗುತ್ತೆ. ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಅಲ್ಲಿ ಬರ್ಬೇಕು ಸರ್ ಗಾಡಿ. ಒಂದ್ ವೇಳೆ ನಿಮಗೆ ಲೋನ್ ಬೇಕು ಅಂದ್ರೆ ಸೇಟ್ ಆಫ್ ಫೈನಾನ್ಸ್ ಅಂತ ಆಗುತ್ತೆ. 1.5 ಲಕ್ಷ ಲೋನ್ ಕೊಡ್ತಾರೆ ಸರ್. ಸೇಟ್ ಆಫ್ ಫೈನಾನ್ಸ್ 1 ಲಕ್ಷ ಕ್ಯಾಶ್ ಅಂದ್ರೆ 1.5 ಲಕ್ಷ ಸೇಟ್ ಆಫ್ ಫೈನಾನ್ಸ್ ಆಗುತ್ತೆ. ಅದ್ ಮಾಡಿಸ್ಕೊಡ್ಬೋದು. ಮೈಲೇಜ್ ಎಲ್ಲ ನಿಮಗೆ ಗೊತ್ತು 18-20 ಮೈಲೇಜ್ ಎಲ್ಲ 25 ಬರುತ್ತೆ ಸರ್. ಡಸ್ಟರ್ ಸರ್ ಡಸ್ಟರ್ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಇದು 65,000 ಹೊಡೆದು 85 PS ವೈಟ್ ಕಲರ್ ಗಾಡಿ ಸರ್. ಫೈನಲ್ ಟು ಫೈನಲ್ ನಾವು ಇದು 5,25 ಹೇಳ್ತಾ ಇದೀವಿ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 475 ಗಾಡಿ ಕೊಡ್ತೀನಿ. 4 lakhs ಲೋನ್ ಆಗುತ್ತೆ. ಅಲ್ಲಿ 75,000 ಡೌನ್ ಪೇಮೆಂಟ್. 85 PS ನೀವು ನೋಡ್ತಾ ಬಹುದು. ಇದು ಬಂದು K02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಒಂದ್ ವೇಳೆ ನಿಮ್ಗೆ ವೈಟ್ ಕಲರ್ ಟೆಸ್ಟರ್ ಬೇಡ ಅಂದ್ರೆ ಇದ್ರ ಸಿಗ್ನೇಚರ್ ಕಲರ್ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬಹುದು. ಇದು ಬಂದು K01 ರಿಜಿಸ್ಟರ್ಡ್. ಇದ್ರ ಬಗ್ಗೆ ಸರ್ ಡೀಟೇಲ್. ಸರ್ 2012 ಮಾಡಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. 110 PS ಇದು. ಬ್ರೌನ್ ಕಲರ್. ಜನಗಳು ತುಂಬಾ ಬ್ರೌನ್ ಕಲರ್ ಅಲ್ಲ ವೈಟ್ ಕಲರ್ ತುಂಬಾ ಜನ ಕೇಳ್ತಾರೆ ಕಸ್ಟಮರ್. ಹಾಗಾಗಿ ಬ್ರೌನ್ ಕಲರ್ ತರಿಸಿದೀವಿ. ಈ ಗಾಡಿ ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಆಗುತ್ತೆ ಸರ್. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಲೋನ್ ಸರ್ ಇದಕ್ಕೆ ಸರ್ ಲೋನ್ ಬೇಕು ಅಂದ್ರೆ ನಿಮಗೆ ಒಂದು 3 lakhs ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಬೇಕು. 12 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್. ಸರ್ ಗ್ರ್ಯಾಂಡ್ ಐಟನ್ ಬೇಕು ಅನ್ನೋರಿಗೆ ನಮ್ಮ ಹತ್ರ 15 ಮಾಡಲು ಡೀಸೆಲ್ ಗಾಡಿ ಬಂದಿದೆ ಸರ್. ಡೀಸೆಲ್ 15 ಮಾಡಲು ಆಸ್ಟ್ ಬಟನ್ ಸ್ಟಾರ್ಟ್ ಗಾಡಿ ಇದು.
ಓಕೆ ಲಾಯರ್ ಓಡಿಸ್ತಾರಂತ ಗಾಡಿ ನೋಡಿ, ವಿಧಾನಸೌಧದ್ದು ಅವರಿಗೆ ಫ್ರೀ. ಓಕೆ ಅವ್ರು ಬಂದು ಲಾಯರು ಸರ್, ಬರೀ 40,000 ಡ್ರೈವನ್ ಆಗಿದೆ. 40,000 ಅಷ್ಟೇ. ಮೈಲೇಜ್ ಗೊತ್ತಲ್ಲ ಸರ್ ನಿಮ್ಗೆ, 25 ಆರಾಮಾಗಿ ಬರುತ್ತೆ ಸರ್. ಆರಾಮಾಗಿ. ನೀವು ಲಾಂಗ್ ಓವರ್ ಒಂದು 28 ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು. ಸಿಟಿನಲ್ಲಿ 25 ಬರುತ್ತೆ ವೆಹಿಕಲ್. ಡೀಸೆಲ್ ಗಾಡಿ, ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟ್. ಫೈನಲ್ ಟು ಫೈನಲ್ ಈ ಗಾಡಿ 4,50,000 ರೂಪಾಯಿ ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 3,60,000 ಲೋನ್ ಆಗುತ್ತೆ. ಇನ್ ಜಸ್ಟ್ 1 ಲಕ್ಷ ತಂದ್ರೆ ಈ ಗಾಡಿ ಸಿಗುತ್ತೆ. ಓಕೆ, 1 ಲಕ್ಷ ಆಸುಪಾಸು ಡೌನ್ ಪೇಮೆಂಟ್ ಅಲ್ಲಿ. ಓಕೆ ಸರ್, ನೆಕ್ಸ್ಟ್ ಸರ್. ಹಾಗೆ 12 ಮಾಡಲು ಸಿಂಗಲ್ ಓನರು ನಮ್ಮ ಹತ್ರ ವರ್ಣ ಫ್ಲೂಡಿಕ್ ಇದೆ. ಓಕೆ, ಸಿಂಗಲ್ ಓನರ್ ಗಾಡಿ 75,000 ಓಡಿದೆ. ಡೀಸೆಲ್ ವೆಹಿಕಲ್ ಸರ್. ಈ ವೆಹಿಕಲ್ ಬಂದು SX ಆಪ್ಷನಲ್ ಗಾಡಿ ಅಲ್ಲ, ಇದು ಮಿಡ್ ವರ್ಷನ್, ಇದು XM ವರ್ಷನ್. ಸಿಂಗಲ್ ಓನರು. ಫೈನಲ್ ಟು ಫೈನಲ್ ಈ ಗಾಡಿ 4 ಲಕ್ಷಕ್ಕಾಗತ್ತೆ. ಇನ್ನೊಂದ್ ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಒಂದು 20,000 ಬಾರ್ಗೇನ್ ಅಲ್ಲಿ ವ್ಯಾಪಾರ ಆಗುತ್ತೆ. ಯಾಕೆಂದ್ರೆ ಇದು ಕಸ್ಟಮರ್ ವೆಹಿಕಲ್. 3,80,000 ಫೈನಲ್ ಕೊಡಿಸ್ತೀವಿ ಸರ್. ಓಕೆ, 3,80,000ಕ್ಕೆ. ಅದು ಕೂಡ ವರ್ಣ ನೀವು ನೋಡ್ತಾ ಬೋದು. 2012 ಮಾಡಲು ಡೀಸೆಲ್ ವೇರಿಯಂಟ್, 1820 ಪ್ಲಸ್ ಆರಾಮಾಗಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. 75,000 ಕಿಲೋಮೀಟರ್ ಓಡಿರುವಂತದ್ದು. ಹೌದು. ಓಕೆ, ಲೋನು ಸರ್ ಇದಕ್ಕೆ? ಸರ್ ಲೋನ್ ಬೇಕು ಅಂದ್ರೆ ನಿಮಗೆ ಒಂದು 3 lakhs ಆಗುತ್ತೆ ಸರ್ ಲೋನ್. 3 ಲಕ್ಷ ಲೋನ್ ಆಗುತ್ತೆ. ಹೌದು, 3 ಲಕ್ಷ ಆಗುತ್ತೆ. ಜಸ್ಟ್ 1 ಲಕ್ಷ ಅವರು ಡೌನ್ ಪೇಮೆಂಟ್ ಬಂದ್ರೆ ಈ ಗಾಡಿ ಸಿಗುತ್ತೆ. ಸರ್, ಮತ್ತೆ ಇವಾಗ ನಿಮ್ಮ ಶೋರೂಮ್ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ಬಿಡಿ ಸರ್. ಸರ್, ನಮ್ಮ ಶೋರೂಮ್ ಬಂದು ಉಳ್ಳಾಳ್ ಮೇನ್ ರೋಡ್ ಅಂತ ಬರುತ್ತೆ. ಇಲ್ಲಿ ನಾಗರು ಬಾವಿಗೆ ಹತ್ರ ಇದೆ, ಯೂನಿವರ್ಸಿಟಿಗೆ ಹತ್ರ, ಈ ಕಡೆ ಮಾಗಡಿ ರೋಡಿಗೆ ಹತ್ರ ಇದೆ, ಈ ಕಡೆ ಕೆಂಗೇರಿಗೆ ಹತ್ರ ಇದೆ, ಓಕೆ, ಮತ್ತೆ ಮೈಸೂರು ರೋಡಿಗೆ ಹತ್ರ ಇದೆ. ಎಲ್ಲದಕ್ಕೂ ಸೆಂಟ್ರ್ ಪ್ಲೇಸ್ ಅಲ್ಲಿ ಇದೆ ನಮ್ದು. ತುಂಬಾ ಹತ್ರ ಅಂದ್ರೆ ಯೂನಿವರ್ಸಿಟಿಗೆ ತುಂಬಾ ಹತ್ರ ಇದೆ ಸರ್. ಓಕೆ, ಯಾವ ಮಾಡಲಿಂದ ಲೋನ್ಗಳಾಗುತ್ತೆ ಸರ್? ಸರ್, ನಮ್ದು 2001 ಹಿಡಿದು 2024 ಗಂಟನೂ ಐತೆ ಸರ್. ಬಡವರ ಬಂದು ಮಾರುತಿ ಸುಜುಕಿ ಆಲ್ಟೋ, ಅದರಲ್ಲೂ ಕೂಡ K10 K40 ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್, 2014 ಮಾಡಲು ಪೆಟ್ರೋಲ್ ವಿತ್ CNG ಬರುತ್ತೆ ಸರ್ ಈ ಗಾಡಿನಲ್ಲಿ. ಓಕೆ, ಕಂಪ್ನಿ ಫಿಟೆಡ್ CNG ಇದೆ, ಪೆಟ್ರೋಲ್ ವಿತ್ CNG. 14 ಮಾಡಲ್ ಗಾಡಿ. ಸೆಕೆಂಡ್ ಓನರ್ 68,000 ಹೊಡಿದೆ. ಓಕೆ, ಮೈಲೇಜ್ ನಿಮ್ಗೆ ಗೊತ್ತೇ ಇದೆ 30 ಬರುತ್ತೆ ಅಂತ CNG ನಲ್ಲಿ. ಪೆಟ್ರೋಲ್ ಅಲ್ಲಿ ನಿಮಗೆ ಗೊತ್ತೇ ಇದೆ 20 ಬರುತ್ತೆ ಅಂತ. ಹೌದು, ಒಳ್ಳೆ ಗಾಡಿನೇ. ಆರೆಂಜ್ ಕಲರ್ ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಫೈನಲ್ ಟು ಫೈನಲ್ 2.75 ಆಗುತ್ತೆ ಇದು. ಓಕೆ, ಲೋನ್ ಬೇಕು ಅನ್ನೋರಿಗೆ 2,25,000 ಲೋನ್ ಸಿಗುತ್ತೆ. 50,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿನೂ ಸಿಗುತ್ತೆ. ಓಕೆ, 50,000 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಆಲ್ಟೋ ಕೂಡ ನೀವು ಪರ್ಚೇಸ್ ಮಾಡಬಹುದು. ಸೊ ನೆಕ್ಸ್ಟ್ ಹಾಗೆ ನಮ್ಮ ಹತ್ರ ಸರ್ ಯಾವ್ದೋ ನಮಗೆ ಡೀಸೆಲ್ ಕೊಡಿ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಅನ್ನೋರಿಗೆ ಫಿಯೆಸ್ಟಾ, ಫೋರ್ಡ್ ಫಿಯೆಸ್ಟಾ 7 ಮಾಡಲು ವಿತ್ FC ಇನ್ಸೂರೆನ್ಸ್ ಇರೋಂಥ ವೆಹಿಕಲ್. FC ನಿಮಗೆ ಆಲ್ಮೋಸ್ಟ್ 28 ಗಂಟೆ ಇದೆ, ಇನ್ಸೂರೆನ್ಸ್ ಇದೆ, ಸೆಕೆಂಡ್ ಓನರ್ ಗಾಡಿ. ಈಗ ನಾವು 1.5 ಲಕ್ಷ ಹೇಳ್ತಾ ಇದೀವಿ ಸರ್. ಒಳ್ಳೆ ಆಫರ್ ಗಾಡಿ ಕೊಡ್ತೀನಿ. 1,20,000 ಕೊಟ್ಟರೆ ಗಾಡಿ ಕೊಡ್ತೀವಿ ಸರ್. ಓಕೆ, 1,20,000ಕ್ಕೆ ಫೋರ್ಡ್ ಫಿಯೆಸ್ಟಾ. ನಿಮಗೆ ಫ್ಯಾನ್ಸಿ ಅಲೈಸ್ ಇದೆ, ಮತ್ತೆ ಗಾಡಿ ಗುಡ್ ಕಂಡೀಷನ್ ಇದೆ, ಸಸ್ಪೆನ್ಷನ್ ಚೆನ್ನಾಗಿದೆ, ಇಂಜಿನ್ ತುಂಬಾ ಚೆನ್ನಾಗಿದೆ, ಓಕೆ, ವೆಲ್ ಮೇಂಟೆನೆನ್ಸ್ ಆಗಿರೋಂಥ ಗಾಡಿ. ಎಕ್ಸ್ಚೇಂಜ್ ಮಾಡಿರೋದು ನಾವು ಗಾಡಿ BBMP ಆಫೀಸರ್ ಗಾಡಿ. ತುಂಬಾ ಚೆನ್ನಾಗಿದೆ. ವೆಹಿಕಲ್ ಯಾರೋ ಇಂಟ್ರೆಸ್ಟ್ ಇದ್ದವ್ರಿಗೆ 1,20,000ಕ್ಕೆ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ. 25 ಮೈಲೇಜ್ ಬರ್ತಿದ್ದು 1 ಲೀಟರ್ಗೆ. ಓಕೆ, ಡೀಸೆಲ್ ಅಲ್ಲ ಸರ್? ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಕೆ, ನೋಡಿ ಯಾರು ಇಂಟ್ರೆಸ್ಟ್ ಇರೋ ತಗೊಳಕ್ ಹೇಳಿ. ಓಕೆ, 800 ಸರ್. ಸರ್, ನಿಮ್ದು 800 2001 ಮಾಡಲು. ಓಕೆ, ತುಂಬಾ ಚೆನ್ನಾಗಿರೋಂಥ ವೆಹಿಕಲ್. ಫೈನಲ್ ಟು ಫೈನಲ್ 85,000 ಆಗುತ್ತೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ, ಹಾಗೆ ನಮ್ಮ ಹತ್ರ ಇನ್ನೊಂದು i20 ಅದು ಕಸ್ಟಮರ್ ಸರ್. ಈಗ ಬಂದಿದೆ ಸೇಲ್ಗೆ. ಒಂದು 2.5 ಬೇಕು ಅಂತ ಇದ್ರೆ ಒಂದು ಫೈನಲ್ ಟು ಫೈನಲ್ ಒಂದು 2.20ಗೆ ಮಾಡಿಸ್ಕೊಡ್ತೀನಿ. ಯಾರ ಇದ್ರೆ ಇಂಟ್ರೆಸ್ಟ್ ಇದ್ರೆ ಬರೋದು. ಮಾಡಲ್ ಅದು 2009 ಮಾಡಲು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೆಹಿಕಲ್. ಓಕೆ ಸರ್. ಹೋಂಡಾ ಮೊಬಿಲಿಯೋ ID ಟೆಕ್ ಅಂದ್ರೆ ಡೀಸೆಲ್ ಇಂಜಿನ್ ಜೊತೆ ಬರುವಂತ V ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ ಅಂತ ಹೇಳ್ಬೋದು. V ಬಿಟ್ರೆ VX ಬರುತ್ತೆ, ವಿತ್ ಸನ್ ರೂಫ್ ಇರುತ್ತೆ. ಇದು ವಿತೌಟ್ ಸನ್ ರೂಫ್ ಬಟ್ ಟಾಪ್ ಎಂಡ್ ಆಗಿರುತ್ತೆ. ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂತ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್, ಇವಾಗ ಬಂತು, ಜಸ್ಟ್ ಬಂದಿದೆ ಗಾಡಿ ಇದು. ಓಕೆ, 2014 ಮಾಡಲ್ ಸಿಂಗಲ್ ಓನರ್. 1,10,000 ಓಡಿದೆ. ಡ್ರೈವನು ಡೀಸೆಲ್ ಗಾಡಿ. 20+ ಮೈಲೇಜ್ ಬರುತ್ತೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. 7 ಸೀಟರ್ ವೆಹಿಕಲ್ ಇದು. ಓಕೆ, ತುಂಬಾ ವೆಲ್ ಮೇಂಟೆನೆನ್ಸ್ ಗಾಡಿ. ಗಾಡಿ ಇದು ಫೈನಲ್ ಟು ಫೈನಲ್ ಸರ್ 4.5 ಆಗುತ್ತೆ. ಯಾರೋ ಇಂಟ್ರೆಸ್ಟ್ ಇರೋ ಬೈ ಮಾಡ್ಬೋದು. ಓಕೆ, ನಿಮಗೆ ಮಾರ್ಕೆಟ್ ಎಲ್ಲ 5.5 6 ಹೇಳ್ತಾರೆ. 4.5 ಆಗುತ್ತೆ. ನೋಡಿ, ಜಸ್ಟ್ ಇದ್ರೊಳಗೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಸೊ ನೀವು ನೋಡ್ತಾ ಬೋದು. ಮತ್ತೆ ಇದ್ರಲ್ಲಿ ಸರ್ ಡಬಲ್ ಇರಬೇಕು, ABS V ಮಾಡಲ್ ಆಗಿರೋದ್ರಿಂದ ಎಲ್ಲಾ ತರ ಫೀಚರ್ಸ್ ಬರುತ್ತೆ ಇದ್ರಲ್ಲೂ. ಕಸ್ಟಮರ್ ಈಗ ತಾನೇ ತಗೊಂಬಂದಿದ್ರೆ ಓಕೆ, ವೆಹಿಕಲ್ಸ್ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ 7 ಸೀಟರ್ ಮತ್ತೆ ಹಿಂದೆಗಡೆ ಸ್ಪೇಸಸ್ ಎಲ್ಲ ಈ ಎಟಿಗಾಗಿಂತ ತುಂಬಾ ಸ್ಪೇಸಸ್ ಬರುತ್ತೆ ಸರ್ ಕುತ್ಕೊಳ್ಳೋದಕ್ಕೆ. ಕೊಟ್ಟು ರಾಜೇಶ್ಗೆ. ಮೈಲೇಜ್ ಅಂತೂ 20+ ಆರಾಮಾಗಿ ಬರುತ್ತೆ. ಲೋನ್ ಅಲ್ಲ ಸರ್ ಇದಕ್ಕೆ?
ಸರ್ ಲೋನ್ ಬೇಕು ಅಂದ್ರೆ ನಿಮಗೆ ಒಂದು 3 lakhs ಗಂಟ ಲೋನ್ ಆಗುತ್ತೆ ಸರ್ ಓಲ್ಡ್ ಮೊಬೈಲಿಗೆ. ಓಕೆ ಉಳ್ಕಿದ್ ಕ್ಯಾಶ್ ಕೊಡ್ಬೇಕು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಯಾರ ಇಂಟ್ರೆಸ್ಟ್ ಬೈ ಮಾಡಿ ಡೀಸೆಲ್ 7 seater ವೆಹಿಕಲ್ 4.5 ಗಾಡಿ ಸಿಗ್ತಾ ಇದೆ. 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಟಾಪ್ ಅಂಡ್ ವರ್ಷನ್. ಓಕೆ ಸರ್, ಬ್ಯಾಕ್ ವೈಪರ್ ಡೀಪ್ ಪವರ್ ಎಲ್ಲಾನು ಕೂಡ ಈ ಗಾಡಿಲಿ ಬರುತ್ತೆ. ಹೋಂಡಾ ಸಿಟಿ. ಸೊ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ಅಲ್ಲಿ ಕಾರ್ ಇರುತ್ತೆ. ಐವಿಟೆಕ್ ಅಂದ್ರೆ ಪೆಟ್ರೋಲ್ ಇಂಜಿನ್, ವಿ ವೇರಿಯಂಟ್ ಅಂದ್ರೆ ಟಾಪ್ ಎಂಡ್ K01 ಬ್ಯಾಂಗ್ಳೂರ್ ಸ್ಟೋರ್ ವೆಹಿಕಲ್. ಅಲೋ ವೀಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಪ್ರತಿಯೊಂದು ಕೂಡ ಬರುವಂತ ಗಾಡಿ. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ 16-17+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ ಇದು ಸರ್ 2014 ಮಾಡಲ್ ಸೆಕೆಂಡ್ ಓನರ್ 70,000 ಓಡಿದೆ ಸರ್. ಓಕೆ ವಿಟೆಕ್ ತುಂಬಾ ಟಾಪ್ ಅಂಡ್ ವರ್ಷನ್, ವೈಟ್ ಕಲರ್, ವೆಲ್ ಮೇಂಟೆನೆನ್ಸ್ ಗಾಡಿ. ಏನು ಗಾಡಿನಲ್ಲಿ ಒಂದು ಸಿಂಗಲ್ ರೂಪಾಯಿನೂ ವರ್ಕ್ ಇಲ್ಲ. ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ವರ್ಷನ್. ಫೈನಲ್ ಟು ಫೈನಲ್ ಈ ವೆಹಿಕಲ್ 4,75,000 ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 4.5 ಲೋನೇ ಕೊಡ್ಸಿ ಸರ್. ಜಸ್ಟ್ 25,000 ಅಂದ್ರೆ ಸಾಕು. ಓಕೆ 25,000 ಡೌನ್ ಪೇಮೆಂಟ್ ಅಲ್ಲಿ ಹೋಂಡಾ ಸಿಟಿ ಕೂಡ ಸಿಗುತ್ತೆ, ಅದು ಕೂಡ ಟಾಪ್ ಎಂಡ್. ಸೊ ನೆಕ್ಸ್ಟ್ ಸರ್ ಸ್ವಿಫ್ಟ್. ಸರ್ ನೆಕ್ಸ್ಟ್ ಹಾಗೆ ನಮ್ಮ ಹತ್ರ 2013 ಮಾಡಲ್ ಓಕೆ ಸ್ವಿಫ್ಟ್ VXI ಪೆಟ್ರೋಲ್ ಇದೆ ಸರ್ ವೆಹಿಕಲ್. ಓಕೆ ರೆಡ್ ಕಲರ್ ತುಂಬಾ ಚೆನ್ನಾಗಿದೆ. ಗಾಡಿ ಓಡಿರೋದು 85,000 ಸರ್. ಫೈನಲ್ ಟು ಫೈನಲ್ ಗಾಡಿ 3,75,000 ಆಗುತ್ತೆ ಸರ್. 375 ಹೌದು, 3.5 ಲಕ್ಷ ಲೋನ್ ಆಗುತ್ತೆ. 25,000 ತಂದ್ರೆ ಇದು ಗಾಡಿ ಕೊಡು. ಓಕೆ 25,000 ಡೌನ್ ಪೇಮೆಂಟ್ ಅಲ್ಲಿ ಇದು ಕೂಡ ಆಗುತ್ತೆ. ಟಾಟಾ ಟಿಯಾಗೋ K01 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ 2016 ಮಾಡಲ್. ಓಕೆ ಬರೀ ಓಡಿರೋದು 45,000 ಓಡಿದೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಸರ್. 4.5 ಹೇಳ್ತಾ ಇದೀವಿ, 4,25,000 ಕೊಡ್ತೀವಿ. ಲೋನ್ ಬೇಕು ಅಂದ್ರೆ 3.5 ಆಗುತ್ತೆ. 75,000 ತಂದ್ರೆ ಈ ಗಾಡಿನೂ ಸಿಗುತ್ತೆ. ವೆಲ್ ಮೇಂಟೆನೆನ್ಸ್ ವೆಹಿಕಲ್, ಬರೀ 45,000 ಓಡಿದೆ. XM ಇದು. ಓಕೆ ಓನರ್ XM ಸಿಂಗಲ್ ಓನರ್. ಎಲ್ಲ ಶೋರೂಮ್ ಹಿಸ್ಟ್ರಿ 45,000 ಓಡಿದೆ. ಓಕೆ ಬೀಟ್ ಸರ್, ಚೆವರ್ಲೆಟ್ ಬೀಟ್ ಸರ್. ಚೆವರ್ಲೆಟ್ ಬೀಟ್ 2011 ಮಾಡಲ್ 34,000 ಓಡಿದೆ. ಬರೀ ಪೆಟ್ರೋಲ್ ವೆಹಿಕಲ್ ಇದು. ಪೆಟ್ರೋಲ್ ವೆಹಿಕಲ್ ಬರೀ ಓಡಿದೆ 34,000. ಓಕೆ ನಿಮಗೆ ಬ್ರಾಂಡ್ ನ್ಯೂ ಟೈರ್ಸ್ ಹಾಕಿದ್ರೆ, ಅಲಾಯ್ಸ್ ಇದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. 34,000 ಓಡಿರೋದ್ರಿಂದ ಶೋರೂಮ್ ಇಂದ ಹೇಗೆ ಬಂತು ಹಾಗೆ ಇದೆ ಗಾಡಿ. ಓನರ್ ಸರ್ ಫೈನಲ್ ಟು ಫೈನಲ್ 2.35 ಹೇಳ್ತಾ ಇದೀವಿ. ಬೆಸ್ಟ್ ಪ್ರೈಸ್ 199 ಗಾಡಿ ಕೊಡ್ತೀವಿ ಸರ್. 1,99,000. ಓನರ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್. ಹೌದು. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಹತ್ರ ಹೋಂಡಾ ಇಯಾನ್. ಓಕೆ ಯುಂಡೈ ಇಯಾನ್ ಸ್ಪೋರ್ಟ್ಸ್ ಪ್ಲಸ್ ಇದು ಸರ್. ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದು ಬಂದು ನಿಮಗೆ ಪೆಟ್ರೋಲ್ ವಿತ್ LPG ಬರುತ್ತೆ. ಪೆಟ್ರೋಲ್ ವಿತ್ ಬ್ಲೂ ಡ್ರೈವ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. 80,000 ಡ್ರೈವನ್ ಆಗಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಇದಕ್ಕೂ ಸಿಂಗಲ್ ರೂಪಾಯಿ ವರ್ಕ್ ಇಲ್ಲ ಸರ್. ಫೈನಲ್ ಟು ಫೈನಲ್ 2.85 ಹೇಳ್ತಾ ಇದೀವಿ. 2,65,000 ಬಂದ್ರೆ ಗಾಡಿ ಕೊಡ್ತೀವಿ. ಲೋನ್ ಸರ್ ಇದಕ್ಕೆ ಸರ್ ಲೋನ್ 2.5 ಆಗುತ್ತೆ. ಅಲ್ಲಿಗೆ 15,000 ಡೌನ್ ಪೇಮೆಂಟ್. 15,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿ ಸಿಗುತ್ತೆ. ಓಕೆ ನೆಕ್ಸ್ಟ್ ಸರ್ ಹಾಗೆ ನಮ್ಮಲ್ಲಿ ಇನ್ನೊಂದು i10. ಓಕೆ i10 ಸ್ಪೋರ್ಟ್ಸ್ ಸೆಕೆಂಡ್ ಓನರ್ 54,000 ಓಡಿದೆ. ಮರೂನ್ ಕಲರ್ ತುಂಬಾ ಚೆನ್ನಾಗಿದೆ ಗಾಡಿ. ಓಡಿರೋದು 52,000. ವೆಲ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ಫೈನಲ್ ಟು ಫೈನಲ್ 3,30,000 ರೂಪಾಯಿ ಆಗುತ್ತೆ. 3 ಲಕ್ಷ ಲೋನೇ ಸಿಗುತ್ತೆ. 30,000 ಡೌನ್ ಪೇಮೆಂಟ್ ಅಲ್ಲಿ. ಮಾಡಲ್ ಸರ್ ಇದು 14 ಮಾಡಲ್. ಓಕೆ 14 ಮಾಡಲ್. ಸೊ ನೆಕ್ಸ್ಟ್ ಸರ್ ವರ್ಣ. ಸರ್ ವರ್ಣ ಫ್ಲೂಡಿಕ್ SX 16 ಮಾಡಲ್ ಸಿಂಗಲ್ ಓನರ್ 47,000 ಓಡಿದೆ ಸರ್. ಇದು ಡೀಸೆಲ್ ವೆಹಿಕಲ್. ಬರೀ ಓಡಿರೋದೆ 47,000. ಶೋರೂಮ್ ಹಿಸ್ಟ್ರಿ ಇದೆ. ಒರಿಜಿನಲ್ ವೆಹಿಕಲ್ ಸರ್. ಫೈನಲ್ ಟು ಫೈನಲ್ 7,45,000 ಹೇಳ್ತಾ ಇದೀವಿ. ಒಂದು ಬೆಸ್ಟ್ ಆಫರ್ ಗಾಡಿ ಕೊಡ್ತೀವಿ. 6,80,000ಕ್ಕೆ 47,000 ಓಡಿರೋಂಥ 16 ಮಾಡಲ್ ಗಾಡಿ ಸಿಗುತ್ತೆ. ಲೋನ್ ಬೇಕು ಅಂದವರಿಗೆ 5.5 ಲಕ್ಷ ಲೋನೇ ಆಗುತ್ತೆ ಸರ್ ಗಾಡಿಗೆ. 6.80 ಅಲ್ಲಿಗೆ 1,30,000. 1,30,000 ತಂದ್ರೆ ಗಾಡಿ ಸಿಗುತ್ತೆ. ವರ್ಣ ಫ್ಲೂಡಿಕ್ ಅದು ಕೂಡ ವೈಟ್ ಕಲರ್. ಹೌದು, ಒಳ್ಳೆ ನಂಬರ್ ಇದೆ. ಫ್ಯಾನ್ಸಿ ನಂಬರ್ ಇದೆ. 8969 ಗಾಡಿ ನಂಬರ್. ಓಕೆ ನೆಕ್ಸ್ಟ್ ಸರ್ ಹಾಗೆ ನಮ್ಮ ಹತ್ರ ಇನ್ನೊಂದು ಇಟಿಯಾಸ್, ಟೊಯೋಟಾ ಇಟಿಯಾಸ್ ಇದೆ ಸರ್. 90,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಮಾಡಲ್ 13 ಮಾಡಲ್. ಓಕೆ ಪೆಟ್ರೋಲ್ ಡೀಸೆಲ್. ಓಕೆ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್. ಸಿಲ್ವರ್ ಕಲರ್ 90,000 ಓಡಿದೆ. ವೆಲ್ ಮೇಂಟೆನೆನ್ಸ್ ಗಾಡಿ. ಸಿಂಗಲ್ ರೂಪಾಯಿ ವರ್ಕ್ ಇಲ್ಲ ಸರ್. ಫೈನಲ್ ಟು ಫೈನಲ್ 4.5 ಆಗುತ್ತೆ. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್. 4,30,000 ಗಾಡಿ ಸಿಗುತ್ತೆ. ಲೋನ್ ಬೇಕಂದ್ರೆ 4 ಲಕ್ಷ ಲೋನೇ ಆಗುತ್ತೆ. ಓಕೆ ಅಲ್ಲಿಗೆ 30,000 ಡೌನ್ ಪೇಮೆಂಟ್. ಓಕೆ ಸರ್ ನೆಕ್ಸ್ಟ್ ಸರ್ ಮತ್ತೊಂದು ಬೀಟ್. ಸರ್ ಬೀಟ್ ಸಿಂಗಲ್ ಓನರ್ ಗಾಡಿ ಸರ್. 13 ಮಾಡಲ್ ಇದು. ಓಕೆ 13 ಸಿಂಗಲ್ ಓನರ್. ಪೆಟ್ರೋಲ್ 75,000 ಡೀಸೆಲ್. LT ಪ್ಯಾಕ್ ಡಿಫಾಗರ್ ವೈಫ್ ಎಲ್ಲ ಬರುತ್ತೆ ಸರ್. ಡಿಫಾಗರ್ ಮತ್ತೆ ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಈ ವೆಹಿಕಲ್ ಅಲ್ಲಿ. ನಿಮಗೆ ಮೈಲೇಜ್ ಬಗ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. 25+ ಬರುತ್ತೆ ಇದು ವೆಹಿಕಲ್. ಮತ್ತೆ ತುಂಬಾ ಚೆನ್ನಾಗಿರೋಂಥ ವೆಹಿಕಲ್. ನೋ ಸಿಂಗಲ್ ರೂಪಾಯಿ ವರ್ಕ್. ಇಂಜಿನ್ ಆಗ್ಲಿ ಗೇರ್ ಬಾಕ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಫೈನಲ್ ಟು ಫೈನಲ್ 2,75,000 ಹೇಳ್ತಾ ಇದೀವಿ. 2,45,000 ಬಂದ್ರೆ ಈ ಗಾಡಿ ಸಿಗತ್ತೆ.
ಓಕೆ 2,45,000ಗೆ 13 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ನೆಕ್ಸ್ಟ್ ಇನ್ನೂ 2 ಈಕೋ ಇರುತ್ತೆ. ಸೊ ಅದ್ರಲ್ಲಿ ಫಸ್ಟ್ ಒನ್ ಸರ್, ಇದ್ರ ಬಗ್ಗೆ ಡೀಟೇಲ್. ಸರ್ ಈಕೋ ಸರ್ 2022 ಮಾಡಲು ಓಡಿರೋದು ಬರೀ 20,000 ಓಡಿದೆ. ಓಕೆ 5 ಸೀಟ್ರು AC, ಇದರಲ್ಲೂ ಏರ್ ಬ್ಯಾಗು ABS AC ಎಲ್ಲ ಬರುತ್ತೆ. ಸಿಲ್ವರ್ ಕಲರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಫುಲ್ ಇದೆ ಈ ಗಾಡಿನಲ್ಲಿ. ಸರ್ 5,60,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 5,40,000 ಬಂದ್ರೆ ಗಾಡಿ ಕೊಡ್ತೀವಿ. 22 ಮಾಡ್ಲಿಕ್ಕೆ 5 ಲಕ್ಷ ಲೋನೇ ಆಗುತ್ತೆ. 40,000 ತಂದ್ರೆ ಈ ಗಾಡಿನೂ ಸಿಗುತ್ತೆ. ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಈಕೋ 19 ಮಾಡಲ್. ಸರ್ 2019 ಮಾಡಲು 7 ಸೀಟರ್ ವೆಹಿಕಲ್ ಇದು. ಓಕೆ 7 ಸೀಟರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಬರೀ ಓಡಿರೋದು 65,000 ಓಡಿದೆ. ಫೈನಲ್ ಟು ಫೈನಲ್ 4,40,000 ರೂಪಾಯಿ ಫೈನಲ್ ಆಗುತ್ತೆ ಸರ್. ಲೋನ್ ಸರ್ ಇದಕ್ಕೆ? ಸರ್ ಲೋನ್ ಬೇಕಂದ್ರೆ 4 ಲಕ್ಷ ಲೋನ್ ಆಗುತ್ತೆ. 40,000 ತಂದ್ರೆ 7 ಸೀಟರ್ ವೆಹಿಕಲ್ 19 ಮಾಡಲ್ ಗಾಡಿ ಸಿಗುತ್ತೆ. ಓಕೆ ಸ್ಕೋಡಾ ರ್ಯಾಪಿಡ್ ಸರ್ ಸ್ಕೋಡಾ ರ್ಯಾಪಿಡ್ ಬ್ಲಾಕ್ ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್. ಮಿಡ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ ಬ್ಲಾಕ್ ಕಲರ್ ಓಡಿರೋದು 90,000 ಸಿಂಗಲ್ ಓನರ್ ಗಾಡಿ. 12 ಮಾಡಲ್. ಹೌದು 90,000 ನೋಡಿದೆ ಸಿಂಗಲ್. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ನಮ್ಮ ಹತ್ರ. ಗಾಡಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಇಂಜಿನ್ ಕಂಡೀಷನ್ ಆಗಿರ್ಬೋದು, ಗೇರ್ ಬಾಕ್ಸ್ ಕಂಡೀಷನ್, ಟೈರ್ ಕಂಡೀಷನ್ ಇದೆಲ್ಲ ವೆಲ್ ಮೇಂಟೆನೆನ್ಸ್ ಶೋರೂಮ್ ಅಲ್ಲೇ ಮಾಡಿರೋಂಥ ವೆಹಿಕಲ್. ಸರ್ ಫೈನಲ್ ಟು ಫೈನಲ್ ಈ ಗಾಡಿ ನಾವು 4,35 ಹೇಳ್ತಾ ಇದೀವಿ. ಒಂದು ಬೆಸ್ಟ್ ಆಫರ್ ಗಾಡಿ ಕೊಡ್ತೀನಿ ಸರ್. 3,80,000ಕ್ಕೆ ಸ್ಕೋಡಾ ರ್ಯಾಪಿಡ್ 90,000 ಓಡಿರೋದು ವೆಲ್ ಮೇಂಟೆನೆನ್ಸ್ ಗಾಡಿ ಕೊಡ್ತೀನಿ. ವಿತ್ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಇದಕ್ಕೂ 1 ಇಯರ್ ವ್ಯಾರಂಟಿ ಇರ್ತದೆ ನಮ್ಮ ಹತ್ರ. ವಿತ್ 1 ಇಯರ್ ವಾರಂಟಿ. ಹೌದು. ಓಕೆ ಸರ್ ಸ್ವಿಫ್ಟ್ ಸರ್ ಸರ್ ಲೋ ಬಜೆಟ್ ಅಲ್ಲಿ ಶಿಪ್ ಕೇಳೋರಿಗೆ ನಮ್ಮ ಹತ್ರ ಒಂದು ಶಿಪ್ ಬಂದಿದೆ. 2009 ಮಾಡಲು 95,000 ಓಡಿದೆ. VXI ಪೆಟ್ರೋಲ್ ಗಾಡಿ ಇದು. ಸರ್ ಫೈನಲ್ ಟು ಫೈನಲ್ 2.5 ಲಕ್ಷಕ್ಕಾಗತ್ತೆ. ಯಾರು ಬಂದ್ರೆ ಈ ಗಾಡಿನ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಆಗ್ಲಿ, ಬಾಡಿ ಲೈನಿಂಗ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್. 2.5 ಲಕ್ಷಕ್ಕೆ. ಹೌದು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ. ಓಕೆ i20 ಸರ್. ಹೌದು i20 2016 ಮಾಡಲು ಅಷ್ಟ ಆಪ್ಷನ್ ಅಲ್ಲೂ 6 ಇಯರ್ ಬ್ಯಾಕ್ ಗಾಡಿ ಸರ್ ಇದು. ಪೆಟ್ರೋಲ್ ವೆಹಿಕಲ್ 80,000 ಡ್ರೈವನ್ ಆಗಿದೆ. 6,80,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 6,40,000 ಬಂದ್ರೆ ಈ ಗಾಡಿ ಕೊಡ್ತೀವಿ. ಲೋನ್ ಬೇಕು ಅಂದವರಿಗೆ 5,75,000 ಲೋನ್ ಆಗುತ್ತೆ. ಜಸ್ಟ್ ಇನ್ನೊಂದು 75,000-80,000 ತಂದ್ರೆ ಈ ಗಾಡಿನು ಸಿಗುತ್ತೆ. ಅದು ಕೂಡ 16 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ವೆಹಿಕಲ್. ಪೆಟ್ರೋಲ್ ಆದ್ರಿಂದ 60+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಡಸ್ಟರ್ 2013 ಮಾಡಲು RXZ ಟಾಪ್ ಎಂಡ್ 110cc ಟಾಪ್ ಎಂಡ್ ವೆಹಿಕಲ್ ಡೀಸೆಲ್ ಗಾಡಿ. ಇದು ಓಡಿರೋದು ಬರೀ 68,000 70,000 ಹೊಡಿದೆ ಸರ್ ಈ ಗಾಡಿ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಮತ್ತೆ ಬ್ರಾಂಡ್ ನ್ಯೂ ಹೊಸ ಟೈರ್ಗಳು ಹಾಕಿದ್ದಾರೆ ವೆಹಿಕಲ್ಗೆ. ಏನು ಸಿಂಗಲ್ ರೂಪಾಯಿ ವರ್ಕ್ ಇಲ್ಲ ಸರ್. ಫೈನಲ್ ಟು ಫೈನಲ್ 4,10,000 ರೂಪಾಯಿ ಬಂದ್ರೆ ಈ ಗಾಡಿ 4,10,000ಕ್ಕೆ 13 ಮಾಡಲ್. ಲೋನ್ ಬೇಕು ಅಂದ್ರೆ 3 ಲಕ್ಷ ಲೋನ್ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್ ಆಲ್ಟೋ. ಸರ್ ಆಲ್ಟೋ ಸರ್ ಆಲ್ಟೋ ನಮ್ಮ ಹತ್ರ ಒಂದು ಆಲ್ಟೋ K10. ಓಕೆ VXI ಆಲ್ಟೋ K10 VXI ತುಂಬಾ ಚೆನ್ನಾಗಿದೆ ಗಾಡಿ. ಓಡಿರೋದು 87,000 ಓಡಿದೆ. 17 ಮಾಡಲ್. ಓಕೆ ಸರ್ ಫೈನಲ್ ಟು ಫೈನಲ್ ಗಾಡಿ 3,25 ಹೇಳ್ತಾ ಇದೀವಿ. ಬೆಸ್ಟ್ ಆಫರ್ 3 ಲಕ್ಷ ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. ಓಕೆ ಲೋನ್ ಸರ್? ಲೋನ್ ಬೇಕು ಅಂದ್ರೆ 2,60,000ರಿಂದ 2,75 ಗಂಟೆ ಲೋನ್ ಆಗುತ್ತೆ. ಓಕೆ ಕ್ರೆಡಿಟ್ ಹಿಸ್ಟರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಒಂದು 25,000 ತಂದ್ರೆ ಈ ಗಾಡಿನೂ ಸಿಗುತ್ತೆ. ಓಕೆ 25,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿಗಳು ಕೂಡ ಸಿಗುತ್ತೆ. ಇನ್ನೂ ಗಾಡಿಗಳ ಸ್ಟಾಕ್ಸ್ ಇದೆಯಾ ಸರ್? ಬರ್ತಾ ಇದೆಯಾ? ಇನ್ನೂ ಬರ್ತಾ ಇದೆ ಸರ್. ಇನ್ನು ತುಂಬಾ ವೆಹಿಕಲ್ಸ್ ಬರ್ತಾ ಇದೆ. ಓಕೆ ವಿಡಿಯೋ ಕಸ್ಟಮರ್ಸ್ ಬರೋದ್ರಲ್ಲಿ ಇನ್ನೂ ಸಾಕಷ್ಟು ವೆಹಿಕಲ್ ಬಂದಿರುತ್ತೆ ನಮ್ಮ ಹತ್ರ. ಓಕೆ ಆ ವೆಹಿಕಲ್ಸ್ ಗಳೆಲ್ಲ ಇನ್ನೂ ಬರ್ತಾ ಇದಾವೆ. ಯಾಕೆಂದ್ರೆ ನಾವು ಎಲ್ಲಾ ವೆಹಿಕಲ್ಸ್ ಗಳನ್ನ ಒಳಗಡೆ ಹಾಕಲ್ಲ. ಎಲ್ಲ ಒಳಗಡೆ ಹಾಕ್ಬಿಟ್ರೆ ಇಲ್ಲಿ ವಿಡಿಯೋ ಮಾಡಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಫ್ರೀನೆಸ್ ಮಾಡಿದೀವಿ. ವೆಹಿಕಲ್ಸ್ ಗಳ ಸ್ಟಾಕ್ ಗಳೆಲ್ಲ ಬರ್ತಾ ಇರ್ತವೆ. ಇದಲ್ದಲೆ ಇನ್ನೂ ತುಂಬಾ ವೆಹಿಕಲ್ಸ್ ಗಳು ಕಸ್ಟಮರ್ ಬರೋದ್ರಲ್ಲಿ ಬಂದಿರ್ತಾವೆ ನಮ್ಮ ಹತ್ರ. ಆಮೇಲೆ ಕಸ್ಟಮರ್ ಯಾವ ವೆಹಿಕಲ್ ಬೇಕು ಅಂತ ಫೋನ್ ಮಾಡಿದ್ರೆ ನಾವು ಈ ವೆಹಿಕಲ್ ನ ಕೊಡ್ತೀವಿ. ಓಕೆ ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಆರಾಮಿದ್ದೀರಾ? ಸರ್ ನಿಮ್ಮ ಟಾಟಾ ಕಂಪನಿಯಲ್ಲಿಂದ ನಮ್ಮ ಗ್ರಾಹಕರಿಗೆ ಮತ್ತೆ ನಮ್ಮಲ್ಲಿ ಬರೋಂಥ ಕಸ್ಟಮರ್ಸಿಗೆ ನಿಮ್ಮಲ್ಲಿ ಯಾವ ಥರ ಫೈನಾನ್ಸ್ ಸಿಗುತ್ತೆ, ಮತ್ತೆ ನಿಮ್ಮಲ್ಲಿ ಫೈನಾನ್ಸ್ ತೊಗೊಂಡ್ರೆ ಏನೇನು ಬೆನಿಫಿಟ್ ಇರುತ್ತೆ ಸ್ವಲ್ಪ ನಮಗೆ ನಮ್ಮ ಗ್ರಾಹಕರಿಗೆ ಹೇಳಿ ಸರ್. ಯಾಕೆಂದರೆ ನಾವು ನಿಮ್ಮನ್ನು ಇವತ್ತು ನಿಮ್ಮನ್ನು ಕರೆಸಿದ್ದೀವಿ ನಮ್ಮ ಟಾಟಾ ಫೈನಾನ್ಸ್ ಕಂಪ್ನಿಯಿಂದ. ನಿಮ್ಮ ಹೆಸರು ಸರ್? ಸರ್ ಮಧು ಅಂತ ಸರ್. ಮಧು ಅಂತ ಸರ್. ಮ್ಯಾನೇಜರು ನೀವು ಟಾಟಾ ಕ್ಯಾಪಿಟಲಲ್ಲಿ. ಒಂದು ಬೆಸ್ಟ್ ಆಫರಲ್ಲಿ ಒಂದು ಒಳ್ಳೆ EMI ಮತ್ತು ಲೋ ಆಫ್ ಇಂಟ್ರೆಸ್ಟ್. ಎಲ್ಲರೂ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸರ್ ನಮಗೆ ಲೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಕಂಪ್ಲೇಂಟ್ಸ್ ಇದೆ ಕಸ್ಟಮರಲ್ಲಿ. ನೀವು ಎಷ್ಟು ದಿವಸದೊಳಗಡೆ ನಮಗೆ ಲೋನ್ ಮಾಡ್ಕೊಡ್ತೀರಾ ಕಸ್ಟಮರ್ಸಿಗೆ? ಮತ್ತೆ ನೀವು EMI ಸ್ವಲ್ಪ ಆದಷ್ಟು ಕಡಿಮೆ ಓಕೆ ಸರ್ ಪ್ರೊಫೈಲ್ ಮೇಲೆ ನೀವು ನಿಮ್ಮಲ್ಲಿ ಕೊಡೋ ಅಂಥ ಟಾಟಾದಲ್ಲಿ ಕೊಡೋ ಅಂಥದ್ದು
ಬೇರೆ ಯಾವ ಫೈನಾನ್ಸ್ ಅಲ್ಲೂ ಸಿಗಬಾರ್ದು. ಓಕೆ ಸರ್. ಆ ಒಂದು ಲೋ ಆಫ್ ಇಂಟ್ರೆಸ್ಟ್ ಅಲ್ಲಿ ನೀವು ಕೊಡ್ಬೇಕು ನಿಮ್ಗೆ. ಓಕೆ ಸರ್. ಹೇಳಿ ಸರ್. ಸರ್ ಫಸ್ಟ್ ಆಫ್ ಆಲ್ ನಾವು ನಿಮ್ಮಲ್ಲಿ ಸಿಗೋಂಥ VH ಕಾರ್ಸ್ ಶೋರೂಮ್ ಅಲ್ಲಿ ಸಿಗೋಂಥ ಎಲ್ಲಾ ಕಾರ್ಗೂ ನಮ್ಮ ಕಡೆಯಿಂದ ಲೋನ್ ಆಗುತ್ತೆ ಸರ್. ನಿಮ್ಮಲ್ಲಿ ಅವೈಲಬಿಲಿಟಿ ಎಲ್ಲಾ ಕಾರ್ಗಳು ನಮ್ಮಲ್ಲಿ ಅಬೌಟ್ 12 ವೆಹಿಕಲ್ ಮಾಡೆಲ್ ಮೇಲೆ ಎಲ್ಲಾ ವೆಹಿಕಲ್ ನಾವು ಫಂಡಿಂಗ್ ಮಾಡ್ಕೊಡ್ತೀವಿ. ಓಕೆ. ಬೇಸ್ಡ್ ಆನ್ ಕಸ್ಟಮರ್ ಬೇಸಿಕ್ ಏನ್ ರಿಕ್ವೈರ್ಮೆಂಟ್ ಇದೆ ರಿಕ್ವೈರ್ಮೆಂಟ್ ನಾವು ಫಿಲ್ ಮಾಡ್ಕೊಡಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ವಿತ್ ಗುಡ್ ಸಿಬಿಲ್ ಪ್ರೊಫೈಲು ಸಿಬಿಲ್ ಸ್ಕೋರ್ಗೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ಸಿಗೋ ರೇಟ್ ಆಫ್ ಇಂಟ್ರೆಸ್ಟ್ ಗಿಂತ ನಾವು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಆಪರೇಟ್ ಮಾಡ್ಕೊಡ್ತೀವಿ. ಜೊತೆಗೆ ಇನ್ಸ್ಟಂಟ್ ಅಪ್ರೂವಲ್ ನಮ್ಮಲ್ಲಿ ಇದೆ. ಇನ್ಸ್ಟಂಟ್ ಅಪ್ರೂವಲ್ ಅಂದ್ರೆ ನೀವು ಡಾಕ್ಯುಮೆಂಟ್ ಕೊಟ್ಟು ವಿತಿನ್ ಒನ್ ಡೇ ಒಳಗೆ ನಿಮಗೆ ಲೋನ್ ಪ್ರೊವೈಡ್ ಮಾಡ್ಕೊಡೋ ಅವಕಾಶ ನಮ್ಮ ಹತ್ರ ಅವಕಾಶ ಇದೆ. ಸೊ ಜೊತೆಗೆ ನಿಮಗೆ ಇನ್ನೂ ಅದಾದ್ಮೇಲೆ ಟಾಟಾ ಕ್ಯಾಪಿಟಲ್ ಅಲ್ಲಿ ನಿಮಗೆ ಒನ್ಸ್ ನೀವು ಟಾಟಾ ಕ್ಯಾಪಿಟಲ್ ಲೋನ್ ತಗೊಂಡಾದ್ಮೇಲೆ ನಿಮಗೆ ಎಕ್ಸ್ಟ್ರಾ ಟಾಪ್ ಅಪ್ ಆಫರ್ ಸಹ ಸಿಗುತ್ತೆ. ಜೊತೆಗೆ ಪ್ರೀ ಅಪ್ರೂವ್ಡ್ ಆಫರ್ ಸಿಗುತ್ತೆ. ಆಫ್ಟರ್ 12 ಮಂತ್ ಆದ್ಮೇಲೆ ನಿಮಗೆ ನಾವು ಹೆಚ್ಚಿನ ಲೋನ್ ಕಾರ್ ವ್ಯಾಲ್ಯೂಗಿಂತ ಹೆಚ್ಚಿನ ಲೋನ್ ಸಹ ನಾವು ಮಾಡ್ಕೊಡ್ತಾ ಇದೀವಿ ಸರ್. ಜೊತೆಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಅವ್ರು ಬೇಸ್ಡ್ ಆನ್ ಸಿಬಿಲ್ ಸ್ಕೋರ್ ಚೆನ್ನಾಗಿರೋ ಮೇಲೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಆಪರೇಟ್ ಮಾಡ್ಕೊಡ್ತೀವಿ ಸರ್. ಸರ್ ಎಲ್ಲಾ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಟಾಟಾ ಕ್ಯಾಪಿಟಲ್ ಅಲ್ಲಿ ಕಡಿಮೆ ಅಂತ ಹೇಳ್ತಿದ್ರೆ ಎಲ್ಲರೂ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತಾರೆ. ಹೌದು ಸರ್. ಈಗ ಒಂದು 750 ರಿಂದ 800 ಸಿಬಿಲ್ ಸ್ಕೋರ್ ಇರೋರಿಗೆ ಒಳ್ಳೆ ಪ್ರೊಫೈಲ್ ಇರೋರಿಗೆ ಮ್ಯಾಕ್ಸಿಮಮ್ ಏನು ನೀವು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀರಾ ಸರ್? ಸರ್ 13.5 ಇಂದಲೂ ಸ್ಟಾರ್ಟ್ ಮಾಡ್ತೀವಿ ಸರ್. 13.5 ಇಂದಲೂ ಮಾಡ್ಕೊಡ್ತೀವಿ. ಹೌದು. ಕೆಲವೊಂದು ಪ್ರೀಮಿಯಂ ಅಪ್ ಟು 20 lakh ವೆಹಿಕಲ್ ಮೇಲೆ ಹೋದ್ರೆ 11.9 ಇಂದಲೂ ನಾವು ಸ್ಟಾರ್ಟ್ ಮಾಡ್ಕೊಡ್ತೀವಿ ಸರ್. ಬಟ್ VH ಕಾರ್ಸ್ ಅವರಿಗೆ ನೀವು ಏನು ಈ ಒಂದು 750 800 ಸಿಬಿಲ್ ಇರೋಂಥ ಕಸ್ಟಮರ್ಸಿಗೆ ನೀವೊಂದು VH ಕಾರ್ಸ್ ಕಡೆಯಿಂದ ನೀವು ಯಾಕೆ ಒಂದು 12% ಹಂಗೆ ಮಾಡ್ಕೊಡ್ತೀವಿ ಸರ್. ಖಂಡಿತ ಆಗುತ್ತೆ. 11.9 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀವಿ ಸರ್. ಲೋನ್ ಮಾಡ್ಕೊಡ್ತಾರೆ ಸರ್. 11.9 ಇಂದ 12.5 ವರೆಗೂ ನಿಮಗೆ ಟಾಟಾ ಕ್ಯಾಪಿಟಲ್ ಅವರು ಸಿಬಿಲ್ ಸ್ಕೋರ್ ಚೆನ್ನಾಗಿರೋರಿಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ, ಇವರು ಕಡಿಮೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ, ಮತ್ತೆ ಹೈ 90% ಯಾವ ವೆಹಿಕಲ್ಸ್ ತೊಗೊಳ್ತೀರಾ 90% ಲೋನ್ ಇವರು ಪ್ರೊವೈಡ್ ಮಾಡ್ತಾರೆ. ಮತ್ತೆ ನಿಮಗೆ 6 ಮಂತ್ ಆದ್ಮೇಲೆ ನಿಮ್ಮಲ್ಲಿ ಯಾವ್ದೋ ಒಂದು 2 ಲಕ್ಷ ಬಂತು ಅಂದ್ರೆ ಆ ಒಂದು ಟಾಟಾ ಕ್ಯಾಪಿಟಲ್ ಏನು ಫೈನಾನ್ಸ್ ಕೊಟ್ಟಿರ್ತೀವೋ ನೀವು ಅವರಿಗೆ 2 ಲಕ್ಷ ಕೊಟ್ರೆ ಮೈನಸ್ ಆಗುತ್ತೆ. ನೀವು ಯಾವ ಬೇಕಾದ್ರೂ ಇನ್ಶಿಯಲ್ ಅಮೌಂಟ್ ಅವರಿಗೆ ಕೊಡ್ಬೋದು. ಪಾರ್ಟ್ ಪೇಮೆಂಟ್ ಆಫರ್ ಇದೆ, ಪಾರ್ಟ್ ಪೇಮೆಂಟ್ ಇದೆ, ಬಟ್ ಫ್ರೀ ಕ್ಲೋಸರ್ ಇದೆ. ನಾರ್ಮಲ್ ಆಗಿ ಆಫ್ಟರ್ 6 ಮಂತ್ ಅಲ್ಲಿ 4 ಕ್ಲೋಸ್ ಮಾಡ್ಕೋಬಹುದು, ಇಲ್ಲ ಪಾರ್ಟ್ ಪೇಮೆಂಟ್ ಮಾಡ್ಕೋಬಹುದು. ಹಾಗಾಗಿ ಟಾಟಾ ಕ್ಯಾಪಿಟಲ್ ಇಂದ ನಾವು ಫೈನಾನ್ಷಿಯಲ್ ಕರ್ಸಿದೀವಿ. ನಮ್ಮ VH ಕಾರ್ಸ್ ಒಳಗಡೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಕೊಡಬೇಕು ಗ್ರಾಹಕರಿಗೆ, ಮತ್ತೆ ಅವರಿಗೆ ತುಂಬಾ ಇದಾಗಬಾರ್ದು, ಒತ್ತಡ ಆಗಬಾರ್ದು ಅನ್ನೋದಕ್ಕೆ ನಾವು ನಮ್ಮ ಮಧು ಅವ್ರನ್ನ ಟಾಟಾ ಕ್ಯಾಪಿಟಲ್ ಇಂದ ಮ್ಯಾನೇಜರ್ ಅಂತ ಕರ್ಸಿದೀವಿ. ಬಟ್ ಒಂದು ಬೆಸ್ಟ್ EMI ಅಲ್ಲಿ ಅವರು ಕೊಡ್ತಾರೆ. ಮತ್ತೆ ಗ್ರಾಹಕರಿಗೆ ತೊಂದರೆ ಕೊಡದಲ್ಲಿ ಅವ್ರಿಗೆ ಏನಾದ್ರು ಮತ್ತೆ 6 ಮಂತ್ ಆದ್ಮೇಲೆ ಲೋನ್ ಬೇಕು ಅನ್ನೋರಿಗೆ ಅವರು ಮತ್ತೆ ಎಕ್ಸ್ಟ್ರಾ ಲೋನ್ ಕೊಡಿಸ್ತಾರೆ. ಪ್ರತಿಯೊಂದು ಕಸ್ಟಮರ್ 100 ಕಸ್ಟಮರ್ ಅಲ್ಲಿ 99 ಕಸ್ಟಮರ್ಗೆ ಪ್ರೀ ಅಪ್ರೂವ್ಡ್ ಆಫರ್ ಬಂದೇ ಬರುತ್ತೆ. ಅವರಿಗೆ ಮತ್ತೆ ಲೋನ್ ಅವಶ್ಯಕತೆ ಇದ್ರೆ ಪ್ರೀ ಅಪ್ರೂವ್ಡ್ ಆಫರ್ ತಗೋಬಹುದು, ಇಲ್ಲ ಪ್ರೀ ಅಪ್ರೂವ್ಡ್ ಬೇಡ ಆಫ್ಟರ್ 12 ಮಂತ್ ಮೇಲೆ ಕಾರ್ ವ್ಯಾಲ್ಯೂಗಿಂತ ಫಾರ್ ಎಕ್ಸಾಂಪಲ್ ಕಾರ್ ವ್ಯಾಲ್ಯೂ 10 lakh ಇದ್ರೆ ನಾವು ಅಪ್ ಟು 15 lakh 20 lakh ತಗೊಂಡು ಲೋನ್ ಮಾಡ್ಕೊಡ್ತೀವಿ. ಇದು ಟಾಪ್ ಅಪ್ ಆಫರ್ ಇರುತ್ತೆ ನಮ್ಮಲ್ಲಿ, ಅದು ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ ಕಸ್ಟಮರ್ಗೆ. ಹಾಗೆ ಟಾಟಾ ಕ್ಯಾಪಿಟಲ್ ಇಂದ ಮಧು ಅವರಿಗೆ ನಮ್ಮ VH ಕಾರಿಂದ ಧನ್ಯವಾದಗಳು. ನಿಮ್ಮಲ್ಲಿ ಸಾಕಷ್ಟು ಟಾಟಾ ಕ್ಯಾಪಿಟಲ್ ಅಂದ್ರೆ ನಮಗೆ ಒಂಥರ ಅಮೂಲ್ಯವಾದಂಥ ಒಂದು ಫೈನಾನ್ಸ್ ಕಂಪ್ನಿ ಅಂತಲೇ ಹೇಳ್ಬೋದು. ಬಟ್ ಗ್ರಾಹಕರಿಗೆ ನೀವು ಕಡಿಮೆ ಇದರಲ್ಲಿ ನೀವು ಕೊಡ್ತಾ ಇದ್ದೀರಾ EMI ಮಾಡಿಕೊಂಡು, ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು ಅದು ಕಡಿಮೆ ಮಾಡಿಕೊಡ್ತಾ ಇದ್ದೀರಾ ಅನ್ನೋದಕ್ಕೆ ನಾವು ನಿಮ್ಮನ್ನ ಇಲ್ಲಿ ಕರೆಸಿ ಈ ಒಂದು ವಿಡಿಯೋ ಮೂಲಕ ಗ್ರಾಹಕರಿಗೆ ತಿಳಿಸ್ಕೊಡ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಅವಕಾಶ ಕೊಡಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು.